ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನ ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಸುಳೆಭಾವಿ ಗ್ರಾಮದಲ್ಲಿ ಜರುಗಿದೆ. गाड़ी बंद करो बोल दो। ಸಾರಿಗೆ ಬಸ್ನಲ್ಲಿ ಮರಾಠಿಯಲ್ಲಿ ಮಾತನಾಡಬೇಕು ಎಂದು ಮರಾಠಿ ಭಾಷಿಕರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಕೂಡಲೇ ಸ್ಥಳೀಯರು ಕಂಡಕ್ಟರ್ನನ್ನ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕಾನೂನು ಸುವ್ಯವಸ್ಥೆ ಕೈಮೀರಬಾರದು ಎಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಡಿಸಿಪಿ ಜಗದೀಶ್ ರೋಹನ್ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಕಂಡಕ್ಟರ್ ವಿಚಾರಣೆ ಮಾಡಿದ್ದಾರೆ. ಮರಾಠಿ ಹುಡುಗಿಯ ಜೊತೆಗೆ ಇದ್ದ ಹುಡುಗನ ಟಿಕೆಟ್ ತೆಗೆದುಕೊಳ್ಳುವಂತೆ ಹೇಳಿದ್ದಕ್ಕೆ ಊರಿನ ಜನ ಸೇರಿಕೊಂಡು ಸಿಕ್ಕಲ್ಲೇ ಹೊಡೆದಿದ್ದಾರೆ ಎಂದು ಸಾರಿಗೆ ಬಸ್ ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಕಣ್ಣೀರು ಹಾಕಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ಸಿಬಿಟಿಯಿಂದ ಸಣ್ಣ ಬಾಳೆಕುಂದ್ರೆಯವರೆಗೆ ಪ್ರಯಾಣ ಬೆಳೆಸ್ತಾ ಇದ್ದು, ಟಿಕೆಟ್ ತೆಗೆದುಕೊಳ್ಳಬೇಕು ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ರು ಎಂದು ಆರೋಪಿಸಿದರು. ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲದ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೀನಿ ಸರ್. ಮರಾಠಿ ಕಲಿಬೇಕು ಮಾಡಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಸರ್ ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದು ಸರ್. ಮೊದಲು ನಾನು MLC ಮಾಡಿಸ್ಕೊಳಕ್ ಬಂದಿದ್ದೆ ಸರ್. ತುಂಬಾ ತ್ರಾಸ ಆಗ್ತಿದೆ ಸರ್. ಎಲ್ಲ ಕಡೆ ಒದ್ದಿದ್ದಾರೆ ತಲೆ ಸರ್. ಸುಮಾರು ಗಾಡಿಯಲ್ಲಿ ಒಂದು 20 ಜನ ಹತ್ತಿದ್ರು ಸರ್. ಎಲ್ಲ ತಲೆಗೆಲ್ಲ ಹೊಡೆದ ಸರ್. ನಾನು MLC ಮಾಡ್ತೀನಿ ಈಗ. ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್. ಕೇಳ್ತಿಲ್ಲ. ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್. ಯಾರು ಬಿಡಿಸಿಲ್ಲ. ಅವ್ರು 20 ಜನ ಅವ್ರನ್ನ ಯಾರನ್ನ ತೆಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್. ನೀನ್ ಕನ್ನಡ ಮಾತಾಡ್ಬೇಕು ಸರ್. ಅವ್ರು ಇಲ್ಲಿಂದ ಸಿಬಿಟಿಯಿಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಒಂದ್ ಹುಡುಗ ಒಂದ್ ಹುಡುಗಿ. ಸಣ್ಣ ಬಾಳೆ ಕುಂದ್ರಿ ಸರ್. ಅವ್ರು ಸರ್ ಸಿಬಿಟಿ ಒಳಗೆ ಹತ್ತಿದ್ರು. ಅವ್ರು ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು. ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಅಂತ ಮಾಡ್ಕೋತ ಹೋದೆ. ಅವಳು ಮರಾಠಿ ಒಳಗೆ 2 ಕೊಡೋತಂದ್ಲು. ಸರಿಯಮ್ಮ ನನಗೆ ಮರಾಠಿ ಬರಲ್ಲ, ಕನ್ನಡ ಇರೋಳಗೆ ಹೇಳಿ ನೀನು ಮರಾಠಿ ಮಾತಾಡ್ಬೇಕು. ಹೆಂಗ್ ಕೇಳಿದ್ರು ನೋಡಮ್ಮ ನನ್ ಮರಾಠಿ ಮಾತಾಡ್ಬೇಕು ನೀನು. ಸರ್ ಹೆಣ್ಮಕ್ಳು ಪಕ್ಕದ ಹುಡುಗ ಯಾರಿದಾನೋ ಗೊತ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.